ಬೆಳಗಾವಿಯಲ್ಲಿ ಖ್ಯಾತ ವಕೀಲೆ ಪೂಜಾ ಕಾಕತ್ಕರ್ ನಿವಾಸದ ಮೇಲೆ ಮಧ್ಯರಾತ್ರಿ ಕಿಡಿಗೇಡಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಮನೆಯ ಮೊದಲ ಮಹಡಿಯ ಕೊಠಡಿಯಲ್ಲಿ ಪೂಜಾ ಅವರ ಪುತ್ರಿ ಸಂಸ್ಕೃತಿ ಪರೀಕ್ಷೆಗೆ ಓದ್ಕೊಳ್ತಿದ್ದಂತಹ ಸಂದರ್ಭದಲ್ಲೇ ಗುಂಡು ಕಿಟಕಿಯ ಗಾಜಿಗೆ ಬಡಿದಿದೆ. ಅದೃಷ್ಟವಶಾತ್ ಮಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಈ ಪ್ರಕರಣವನ್ನ ನಾವು ಗಮನಿಸ್ತಾ ಹೋದಂತೆ ಹಲವಾರು ರೀತಿಯ ಅನುಮಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಖ್ಯಾತ ವಕೀಲೆ ಪೂಜಾ ಕಾಕತ್ಕರ್ ನಿವಾಸದ ಮೇಲೆ ಮಧ್ಯರಾತ್ರಿ ಕಿಡಿಗೇಡಿಗಳು ನಡೆಸಿದಂತಹ ಗುಂಡಿನ ದಾಳಿ. ಮನೆಯ ಮೊದಲ ಮಹಡಿಯ ಕೊಠಡಿಯಲ್ಲಿ ಪೂಜಾ ಅವರ ಪುತ್ರಿ ಸಂಸ್ಕೃತಿ ಪರೀಕ್ಷೆಗೆ ಓದ್ಕೊಳ್ತಿದ್ದಂತಹ ಸಂದರ್ಭ ಗುಂಡು ಕಿಟಕಿಯ ಗಾಜಿಗೆ ಬಡಿದಿದೆ. ಅದೃಷ್ಟವಶಾತ್ ಮಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ 18 ವರ್ಷಗಳಿಂದ ವಕೀಲಿ ವೃತ್ತಿ ಮಾಡ್ತಾ ಇರುವಂತಹ ಪೂಜಾ ಅವರು ಹಲವು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವೃತ್ತಿ ವೈಷಮ್ಯದಿಂದ ಈ ದಾಳಿ ನಡೆದಿದೆಯಾ ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಮತ್ತು ಸೊಕ್ಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಪ್ರಕರಣ ದಾಖಲಿಸಿಕೊಂಡರು ಪೊಲೀಸರು ಆರೋಪಿಗಳಿಗೋಸ್ಕರ ಬಲೆ ಬೀಸಿದ್ದಾರೆ. ಶೂಟ್ ನಾ ತೊಳಗಿದ್ದಲ್ಲ ಗ್ರೌಂಡ್ ಫ್ಲೋರ್ಗೆ ಶೂಟ್ ಅಂತ ಕಟ್ ಅಂತ ಇದು ಬಂದು ಬಟ್ ಆ ಟೈಮ್ ನಾಯಿ ಬಿ ಕಿರಿಕಿರಿ ಮಾಡು ಬಹುಶಃ ಮಳೆ ಒಳಗೆ ಇದು ಮಾಡಿರ್ಬೋದು. ನಾ ಅಷ್ಟು ಸೀರಿಯಸ್ ಇದು ಮಾಡಲಿಲ್ಲ ಇರಲಿ ಅಂತ ಅಷ್ಟು ಇದು ಮಾಡಿ ಬಹುಶಃ ಅವ್ರು ಒಂದು ರೌಂಡ್ ಅಂತ ಹೇಳ್ತಾರೆ. ಅದರೊಳಗೆ ಅವ್ರು ಏನು ಮಾಡಿದ್ರೆ ಪಟ್ಸಿ ಲೈಟ್ ಭೀ ಹೋಗಿತ್ತು, ಜಿರಿ ಮಳೆ ಭೀ ಐತಿ ಅಂತ ಅವ್ರಿಗೆ ಭಯ ಒಳಗೆ ನಾಯಿಗೆ ಪಟ್ಸಿ ಕಟ್ ಮಾಡಿದ ಮರಿ ಅಲ್ಲೇ ಮಲಗಿದಿತ್ತು ಮಾಡಿದ ಸರ್. ಟೆನ್ಷನ್ ಬಂತು ಅವ್ರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.